ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯಾದ್ಯಂತ ಭಾರಿ ಆಕ್ರೋಶ ವ್ಯಕ್ತವಾಗ್ತಿರೋ ಬೆಂಗಳೂರು ಕಾಲ್ತುಳಿತ ಪ್ರಕರಣದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಇದೀಗ ಖುದ್ದು ಟೀಂ ಇಂಡಿಯಾ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ವಿರುದ್ಧ ದೂರು ದಾಖಲಾಗಿದೆ. RCB ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಳಿತಕ್ಕೆ ವಿರಾಟ್ ಕೊಹ್ಲಿ ಹೊಣೆ ಅಂತ ಒಬ್ಬ ವ್ಯಕ್ತಿ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದಾರೆ ಒಬ್ಬ ಪ್ರೈವೇಟ್ ಪರ್ಸನ್. ಆದರೆ ಇದಿನ್ನು ದೂರಿನ ಹಂತದಲ್ಲೇ ಇದೆ. ಪೊಲೀಸರಿನ್ನೂ ಕೂಡ FIR ಮಾಡಿರೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ವಿರಾಟ್ ಕೊಹ್ಲಿ ಮೇಲೆ. ಇನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಮುಂದೆ ಬಂದು ಕಾಲ್ತುಳಿತಕ್ಕೆ ಕೊಹ್ಲಿನೇ ಕಾರಣ ಅಂತ ಪ್ರತ್ಯೇಕ 3 ಕೇಸ್ ದಾಖಲು ಮಾಡಿದ್ದಾರೆ. ಪೊಲೀಸರು ಸದ್ಯಕ್ಕೆ ದಾಖಲಾದ ದೂರಿನಾಡಿ ವಿಚಾರಣೆ ಮಾಡ್ತೀವಿ ಅಂತಷ್ಟೇ ಹೇಳಿದ್ದಾರೆ. FIR ಆಗಿರೋದ್ರ ಬಗ್ಗೆ ಏನು ಹೇಳಿಲ್ಲ. ಕೊಹ್ಲಿ ಮೇಲೆ FIR ಹಾಕಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸೋದು ಅಷ್ಟು ಸುಲಭ ಕೂಡ ಅಲ್ಲ. ಅವ್ರದ್ದೇನು ತಪ್ಪ, ಅವರೊಬ್ಬ ಆಟಗಾರ, RCBಯಲ್ಲಿ ಆಟ ಆಡಿ ಚಾಂಪಿಯನ್ ಆಗಿದ್ದಾರೆ, ಸಂಭ್ರಮಾಚರಣೆ ಇತ್ತು ಅಂತ ಹೇಳಿದಕ್ಕೆ ಬಂದಿದ್ದಾರೆ. ಅವರೇನು ಇದರಲ್ಲಿ ಆಯೋಜಕರು ಅಲ್ಲ ಅಥವಾ ಪರ್ಮಿಷನ್ ಕೊಟ್ಟಂಥ ಸರ್ಕಾರನೂ ಅವರಲ್ಲ. ವಿರಾಟ್ ಕೊಹ್ಲಿ ಅವ್ರ ಮೇಲೇನ ಕೇಸ್ ಹಾಕ್ತೀರಾ ಅಲ್ವಾ? ಅತ್ತ ಈ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಬೆಂಗಳೂರಿನ ನಿವಾಸಿಯೊಬ್ಬರು ಸೀದಾ ರಾಜ್ಯಪಾಲರಿಗೆ ಹೋಗಿ ದೂರು ಕೊಟ್ಟಿದ್ದಾರೆ. RCB ವಿಜಯೋತ್ಸವಕ್ಕೆ ಸಾರ್ವಜನಿಕರನ್ನ ಖುದ್ದು CM ಆಹ್ವಾನಿಸಿದ್ದಾರೆ. ಸರಿಯಾದ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಕ್ಕಾಗಿ ಅಮಾಯಕರ ಸಾವು ಉಂಟಾಗಿದೆ. ಹೀಗಾಗಿ CM ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಅಂತ ಮನವಿ ಮಾಡಿದ್ದಾರೆ. ಇತ್ತ ಈ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಸಿಟಿಜನ್ ರೈಟ್ಸ್ ಫೌಂಡೇಶನ್ ಅನ್ನೋ ಸಂಸ್ಥೆ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. ನ್ಯಾಯಾಂಗ ತನಿಖೆ ಮುಗಿಯುವವರೆಗೂ ರಾಜ್ಯ ಸರ್ಕಾರವನ್ನು ಅಮಾನತಿನಲ್ಲಿ ಇಡುವಂತೆ ಮನವಿ ಮಾಡಿದೆ. ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಯಬೇಕು. ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಶ್ರಮಿಸಿರುವ ಅಧಿಕಾರಿಗಳಿಗೆ ಆಗ್ತಿರೋ ಅನ್ಯಾಯ ತಡೆಯಬೇಕು ಅಂತ ಮನವಿ ಸಲ್ಲಿಸಿದೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ KSCA ವಿರುದ್ಧ ಕೂಡ ಕೇಸ್ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ನೈತಿಕ ಹೊಣೆ ಹೊತ್ತು KSCA ಕಾರ್ಯದರ್ಶಿ A. ಶಂಕರ್, ಖಜಾಂಚಿ ಜೈರಾಮ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ದುರಂತದ ತನಿಖೆಯ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ಮೈಕೆಲ್ ಡಿ ಕುನ್ಹಾ ಆಯೋಗಕ್ಕೆ ವಹಿಸಿತ್ತು. 1 ತಿಂಗಳ ಒಳಗೆ ವರದಿ ಸಲ್ಲಿಸಿ ಅಂತ ಹೇಳಿತ್ತು. ಈಗ ಆಯೋಗದ ಅವಧಿಯನ್ನ ಆಗಸ್ಟ್ 31ರವರೆಗೆ ವಿಸ್ತರಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಕಾಲ್ತುಳಿತದಲ್ಲಿ ಗುಪ್ತಚರ ಇಲಾಖೆಯ ದೋಷ ಇದೆ ಅಂತ ರಾಜ್ಯ ಸರ್ಕಾರ ಗುಪ್ತಚರ ಇಲಾಖೆಯ ADGP ಹೇಮಂತ್ ನಿಂಬಾಳ್ಕರ್ ಅನ್ನ ಕೂಡ ಅಮಾನತು ಮಾಡಿತ್ತು. ಅವ್ರನ್ನೀಗ ವಾರ್ತಾ ಮತ್ತು ಪ್ರಸಾರ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದೆ. ಏನೋ ಖಾಲಿಯಾದ ರಾಜ್ಯ ಗುಪ್ತಚರ ಇಲಾಖೆಯ ADGP ಹುದ್ದೆಗೆ S. ರವಿ ಅವರನ್ನ ನೇಮಿಸಿದೆ. ಇನ್ನು ಈ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ SP ಶುಭನ್ವಿತಾ ನೇತೃತ್ವದಲ್ಲಿ CID ಕೂಡ ತನಿಖೆ ನಡೆಸಲಿದ್ದು, DYSP ಗೌತಮ್ ಹಾಗೂ ಪುರುಷೋತ್ತಮ್ ಅವರನ್ನ ತನಿಖಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗಿದೆ. ಮತ್ತೊಂದು ಕಡೆ ಕಾಲ್ತುಳಿತದ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ G. ಜಗದೀಶ್ ಕೂಡ ತನಿಖೆ ಶುರು ಮಾಡಿದ್ದಾರೆ. ಗಾಯಾಳುಗಳು ದಾಖಲಾಗಿದ್ದ ಬೌರಿಂಗ್, ಫೋರ್ಟಿಸ್, ವೈದೇಹಿ ಮತ್ತು ಮಣಿಪಾಲ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. 25 ಗಾಯಾಳುಗಳಿಗೆ ನೋಟಿಸ್ ನೀಡಿ ಜೂನ್ 11ನೇ ತಾರೀಕು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಇನ್ನು ಇದೇ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ 4ವರಿಗೆ ಹೈಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. DNA ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಸಿಬ್ಬಂದಿ ಕಿರಣ್, ಸುಮಂತ್ ಮ್ಯಾಥ್ಯೂ ಹಾಗೂ RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆಗೆ ನ್ಯಾಯಾಂಗ ಬಂಧನ ವಿಧಿಸಿ ಹೈಕೋರ್ಟ್ ಆದೇಶಿಸಿದೆ. ಇನ್ನು ರಾಜ್ಯ ಸರ್ಕಾರ ಬೆಂಗಳೂರು ಪೊಲೀಸ್ ಕಮಿಷನರ್ B. ದಯಾನಂದ ಅವರನ್ನ ಅಮಾನತು ಮಾಡಿರೋ ಬಗ್ಗೆ ಮಾಜಿ IPS ಅಧಿಕಾರಿ ಕಿರಣ್ ಬೇಡಿ ರಿಯಾಕ್ಟ್ ಮಾಡಿದ್ದಾರೆ. ಇದು ನ್ಯಾಯಸಮ್ಮತವಲ್ಲದ ನಿರ್ಧಾರ. ಇದರಿಂದ B. ದಯಾನಂದ್ ಅವರಿಗೆ ಅನ್ಯಾಯ ಆಗಿದೆ. ಇದರಲ್ಲಿ ರಾಜಕೀಯ ನಾಯಕರು ಕೂಡ ಭಾಗಿಯಾಗಿದ್ರು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ಕಾಲ್ತುಳಿತ ಸಂಬಂಧ ಹೈಕೋರ್ಟ್ ಖುದ್ದು ಸೊಮೋಟೋ ಕೇಸನ್ನು ದಾಖಲಿಸಿಕೊಂಡಿತ್ತು. ಅದರ ವಿಚಾರಣೆ ನಡೆಸಿರೋ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ 9 ಪ್ರಶ್ನೆ ಕೇಳಿದೆ. 1. ವಿಜಯೋತ್ಸವವನ್ನ ಯಾವಾಗ ಮತ್ತು ಯಾರು ಯಾವ ರೀತಿಯಲ್ಲಿ ನಡೆಸೋಕೆ ನಿರ್ಧರಿಸಿದ್ರು? ನೆಕ್ಸ್ಟ್, ಟ್ರಾಫಿಕ್ ನಿಯಂತ್ರಣಕ್ಕೆ ಯಾವ ಕ್ರಮ ತಗೊಂಡಿದ್ರಿ? ಹಾಗೆ ಜನದಟ್ಟಣೆ ನಿಯಂತ್ರಣಕ್ಕೆ ಯಾವ ಕ್ರಮ ತಗೊಂಡಿದ್ರಿ? ಸ್ಥಳದಲ್ಲಿ ಯಾವ ವೈದ್ಯಕೀಯ ಮತ್ತು ಇತರ ಸೌಲಭ್ಯಗಳನ್ನು ಅರೇಂಜ್ ಮಾಡಲಾಗಿತ್ತು? ಆಚರಣೆ ವೇಳೆ ಎಷ್ಟು ಜನ ಪಾಲ್ಗೊಳ್ಳಬಹುದು ಅನ್ನೋ ಬಗ್ಗೆ ಮುಂಚೆ ಯಾವುದೇ ಮೌಲ್ಯಮಾಪನ ಮಾಡಲಾಗಿತ್ತಾ? ಘಟನೆಯಲ್ಲಿ ಗಾಯಗೊಂಡ ವ್ಯಕ್ತಿಗಳಿಗೆ ಸ್ಥಳದಲ್ಲಿ ವೈದ್ಯಕೀಯ ಸಿಬ್ಬಂದಿ
ತಕ್ಷಣವೇ ಚಿಕಿತ್ಸೆ ಕೊಟ್ಟಿದ್ದಾರಾ, ಇಲ್ಲದೆ ಹೋದರೆ ಯಾಕೆ ಕೊಟ್ಟಿಲ್ಲ, ಗಾಯಾಳುಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕೆ ಎಷ್ಟು ಟೈಮ್ ಬೇಕಾಯಿತು ನಿಮಗೆ, ಯಾವುದೇ ಕ್ರೀಡಾಕೂಟ ಮತ್ತು ಈ ರೀತಿಯ ಆಚರಣೆಗಳಲ್ಲಿ 50,000 ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂದಣಿಯನ್ನು ನಿಭಾಯಿಸೋಕೆ ಯಾವುದೇ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೂಪಿಸಲಾಗಿದೆಯಾ, ಕಾರ್ಯಕ್ರಮ ಆಯೋಜನೆಗೆ ಅನುಮತಿಯನ್ನ ಕೋರಲಾಗಿತ್ತ, ಕೇಳಿದ್ರಾ ಅನುಮತಿಯನ್ನ ಅಂತ ಕೋರ್ಟ್ ಪ್ರಶ್ನೆ ಮಾಡಿದೆ. ಜೂನ್ 10 ಒಳಗೆ ಉತ್ತರಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಏನೋ ಏಷ್ಯಾದಲ್ಲಿ ನಮ್ಮ ನೆರೆಯಲ್ಲೇ ಹೊಸ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವಿನ ದೀರ್ಘಕಾಲದ ಗಡಿ ವಿವಾದ ಮತ್ತೊಂದು ಹಂತಕ್ಕೆ ತಲುಪಿದೆ. ಥೈಲ್ಯಾಂಡ್ ಕಾಂಬೋಡಿಯಾಗೆ ದೊಡ್ಡ ಸೇನಾ ಎಚ್ಚರಿಕೆ ಕೊಟ್ಟಿದೆ. ಗಡಿಯಲ್ಲಿ ಕಾಂಬೋಡಿಯಾ ತನ್ನ ಸೇನಾ ತಯಾರಿ ಹೆಚ್ಚು ಮಾಡುತ್ತಿದೆ ಅನ್ನೋ ಗುಪ್ತಚರ ಮಾಹಿತಿ ಸಿಕ್ಕಿದೆ. ನಮ್ಮ ಸಾರ್ವಭೌಮತ್ವಕ್ಕೇನಾದರೂ ಕೂಡ ಅಡಚಣೆಯಾದರೂ ಸುಮ್ಮನಿರೋದಿಲ್ಲ, ಹೈ ಲೆವೆಲ್ ಆಪರೇಷನ್ ಲಾಂಚ್ ಮಾಡ್ತೀವಿ ಅಂತ ಥೈಲ್ಯಾಂಡ್ ಮಿಲಿಟರಿ ವಾರ್ನಿಂಗ್ ಕೊಟ್ಟಿದೆ. ಅತ ಥೈಲ್ಯಾಂಡ್ PM ಪೆಂಟೋಟಾನ್ ಶಿನವಾತ್ರ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಯಾವುದೇ ರೀತಿಯ ಯುದ್ಧದ ಪರಿಸ್ಥಿತಿಯನ್ನು ಫೇಸ್ ಮಾಡೋಕೆ ನಾವು ರೆಡಿ ಇದ್ದೀವಿ, ಆದರೆ ಸಂಘರ್ಷದಿಂದ ಸಾಕಷ್ಟು ಲಾಸ್ ಆಗುತ್ತೆ, ಹಾಗಾಗಿ ಆದಷ್ಟು ಸಮಸ್ಯೆನ ಶಾಂತಿಯ ಮಾರ್ಗದಲ್ಲಿ ಬಗೆಹರಿಸೋಕೆ ನೋಡ್ತೀವಿ, ಸರ್ಕಾರ ಮತ್ತು ಸೇನೆ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅತ್ತ ಥೈಲ್ಯಾಂಡ್ನ ರಕ್ಷಣಾ ಸಚಿವ ಕೂಡ ವಿವಾದಿತ ಗಡಿ ಪ್ರದೇಶದಲ್ಲಿ ನಮ್ಮ ಸೇನಾ ಉಪಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಯುದ್ಧದ ವಾತಾವರಣ ನಿರ್ಮಾಣವಾಗ್ತಿದ್ದ ಹಾಗೆ ಥೈಲ್ಯಾಂಡ್ ಕಾಂಬೋಡಿಯಾ ಗಡಿಯಲ್ಲಿರೋ ಜನ ಆತಂಕಕ್ಕೊಳಗಾಗಿದ್ದಾರೆ. ತಮ್ಮ ಸೇಫ್ಟಿಗಾಗಿ ಬಂಕರ್ ತಯಾರಿಸುತ್ತಿದ್ದಾರೆ ಅಂತ ವರದಿಯಾಗಿದೆ. ಅಂದಹಾಗೆ 11ನೇ ಶತಮಾನದ ಪ್ರೀ ವೆಹಿರ್ ಅನ್ನೋ ದೇವಾಲಯ ಇವೆರಡು ದೇಶಗಳ ಬಾರ್ಡರ್ನಲ್ಲಿದೆ. ಹಿಂದಿನಿಂದಲೂ ಈ ದೇವಾಲಯ ನಮಗೆ ಸೇರಿದ್ದು ಅಂತ ಎರಡೂ ರಾಷ್ಟ್ರಗಳು ಕಿತ್ತಾಡ್ತಾ ಇದ್ವು. 1962ರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ICJ ಈ ದೇವಸ್ಥಾನ ಕಾಂಬೋಡಿಯಾಗೆ ಸೇರಿದ್ದು ಅಂತ ತೀರ್ಪು ಕೊಟ್ಟಿತ್ತು, ಆದರೂ ಬಗೆಹರಿದಿಲ್ಲ. ಈ ದೇಗುಲವನ್ನು ಥೈಲ್ಯಾಂಡ್ ಇವತ್ತಿಗೂ ತನ್ನ ಒಂದು ಹೆಮ್ಮೆ ಅಂತ ಭಾವಿಸುತ್ತೆ. ಇತ್ತೀಚೆಗಷ್ಟೇ ಇದೇ ವಿವಾದದಿಂದ ಎರಡೂ ಸೇನೆಗಳ ನಡುವೆ ಮಿನಿ ಸಂಘರ್ಷ ಆಗೋಗಿತ್ತು. ಓರ್ವ ಕಾಂಬೋಡಿಯಾ ಯೋಧ ಹುತಾತ್ಮರಾಗಿದ್ರು. ಈಗ ಮತ್ತೆ ಸಂಘರ್ಷ ಶುರುವಾಗಿದೆ. ಇವೆರಡು ದೇಶಗಳು ಅತ್ಯಂತ ಸ್ಟ್ರಾಟಜಿಕ್ ಲೊಕೇಶನ್ನಲ್ಲಿವೆ. ವಿಯೆಟ್ನಾಂ, ಚೀನಾ, ತೈವಾನ್, ಮಲಕ್ಕ ಜಲಸಂಧಿ ಎಲ್ಲ ಆ ಭಾಗದಲ್ಲಿ ಬರುತ್ತೆ. ವ್ಯಾಪಾರಕ್ಕೆ ತುಂಬ ಕ್ರೂಷಿಯಲ್. ಅತ ಥೈಲ್ಯಾಂಡ್ ಭಾರತದ ಉತ್ತಮ ಟ್ರೇಡಿಂಗ್ ಪಾರ್ಟ್ನರ್ ಕೂಡ ಹೌದು. 2023ರಲ್ಲಿ ಎರಡು ದೇಶಗಳ ನಡುವೆ $16.04 ಬಿಲಿಯನ್ ವ್ಯಾಪಾರ ಆಗಿತ್ತು. ಭಾರತ $5.92 ಬಿಲಿಯನ್ ರಫ್ತು ಮಾಡಿದ್ರೆ ಥೈಲ್ಯಾಂಡ್ $10.11 ಬಿಲಿಯನ್ ಸರಕು ಮತ್ತು ಸರ್ವಿಸಸ್ ಅನ್ನ ರಫ್ತು ಮಾಡಿತ್ತು. ವೀಕ್ಷಕರೇ, ಈ ಎರಡು ದೇಶಗಳ ಗಡಿ ವಿವಾದದ ಬಗ್ಗೆ ನಾವು ಇದು ಶುರುವಾಗ್ತಿದ್ದ ಹಾಗೆ ಒಂದು ವಾರದ ಹಿಂದೆನೆ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ವಿ. ನೀವು ಅದನ್ನು ಚೆಕ್ ಮಾಡಬಹುದು. ಫುಲ್ ನ್ಯೂಸ್ ಎಂಡ್ನಲ್ಲೂ ಕೂಡ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ, ಆ ವಿಡಿಯೋಗೆ ಜಂಪ್ ಆಗ್ಬೋದು. ಧಾರವಾಡ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಿರೋ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿನಯ್ ಕುಲಕರ್ಣಿ ಜಾಮೀನು ರದ್ದು ಕೋರಿ ಸಿಬಿಐ ಸಲ್ಲಿಸಿದ್ದ ಮನವಿಯನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಒಂದು ವಾರದಲ್ಲಿ ಸಿಬಿಐ ಮುಂದೆ ಹಾಜರಾಗೋಕೆ ಸೂಚಿಸಿದೆ. ಈ ಮೂಲಕ ಶಾಸಕ ವಿನಯ್ ಕುಲಕರ್ಣಿ ಮತ್ತೆ ಜೈಲು ಪಾಲಾಗೋ ಸಾಧ್ಯತೆ ಇದೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಿಪನಾಳ ಗ್ರಾಮದಲ್ಲಿ ಅತಿ ಹೆಚ್ಚು ಅಂದ್ರೆ 38 ಮಿಲಿಮೀಟರ್ ಮಳೆಯಾಗಿದೆ. ಏನೋ ಮುಂದಿನ 3 ದಿನ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ತುಂತುರು ಮಳೆಯಾಗುತ್ತೆ ಅಂತ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಳೆದ ವರ್ಷ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಪಾರ್ಟಿ ಸೋತಿತ್ತಲ್ಲ, ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತಲ್ಲ, ಆ ಚುನಾವಣೆಯಲ್ಲಿ ಬಿಜೆಪಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದೆ ಅಂತ ಮತ್ತೆ ಆರೋಪ ಮಾಡಿದ್ದಾರೆ. ಅಕ್ರಮ ಚುನಾವಣೆ ಇದು ಅಂತ ಹೇಳಿದ್ದಾರೆ. ಫಲಿತಾಂಶವನ್ನ ಅವರ ಕಡೆ ಬರೋ ಹಾಗೆ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಮಾಡಿದೆ ಅಂತ ಆರೋಪಿಸಿದ್ದಾರೆ. ನೆಕ್ಸ್ಟ್ ಬಿಹಾರ ಚುನಾವಣೆಗೂ ಹೀಗೆ ಮಾಡ್ತಾರೆ, ವೋಟರ್ ಲಿಸ್ಟ್ಗೆ ಫೇಕ್ ವೋಟರ್ಸ್ ಅನ್ನ ಆಡ್ ಮಾಡಿ ಈ ರೀತಿ ಇವರು ಮತ್ತೆ ಬಿಹಾರದಲ್ಲೂ ಕೂಡ ಮೋಸ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಈ ಮೂಲಕ ಇದು ಕೇವಲ ಬಿಜೆಪಿ ಮೇಲೆ ಮಾತ್ರ ಅಲ್ಲ, ಚುನಾವಣಾ ಆಯೋಗದ ಮೇಲೂ ಕೂಡ ಆರೋಪ ಮಾಡೋದು ಹಾಗಲ್ವಾ. ಹಾಗಾಗಿ ಚುನಾವಣಾ ಆಯೋಗ ರಿಯಾಕ್ಟ್ ಮಾಡಿದೆ. ರಾಹುಲ್ ಗಾಂಧಿ ಹೇಳಿಕೆ ಅಸಂಬದ್ಧ ಅಂತ ಕರೆದಿದೆ. ಅಲ್ಲದೆ ಇದರ ಬಗ್ಗೆ 2024ರ ಡಿಸೆಂಬರ್ 24ನೇ ತಾರೀಕು ನಾವು ಕಾಂಗ್ರೆಸ್ಗೆ ಎಲ್ಲ ಅಂಕಿಅಂಶಗಳ ಸಮೇತ ಫ್ಯಾಕ್ಟ್ ಸಮೇತ ಪ್ರತಿಕ್ರಿಯೆ ಕೊಟ್ಟಿದ್ವಿ ಅವರು ಕೇಳಿದಂಥ ಪ್ರಶ್ನೆಗಳಿಗೆ. ಆದರೂ ನಮ್ಮ ಬಗ್ಗೆ ಈ ರೀತಿ ತಪ್ಪು ಮಾಹಿತಿಯನ್ನು ಹರಡ್ತಾ ಇದ್ದಾರೆ, ಕಾನೂನಿಗೆ ಅಗೌರವ ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ಚುನಾವಣಾ ಸಿಬ್ಬಂದಿ, ಚುನಾವಣಾ ಆಯೋಗ ಪಾರದರ್ಶಕತೆಯಿಂದ ದುಡಿತಾರೆ, ಆ ಸಿಬ್ಬಂದಿಗೆ ಅಪಖ್ಯಾತಿಯನ್ನು ತರ್ತಾ ಇದ್ದಾರೆ ಇವರು. ಚುನಾವಣಾ ಆಯೋಗಕ್ಕೆ ಅಪಖ್ಯಾತಿ ಇದು ಅಂತ ರಾಹುಲ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದೆ ಚುನಾವಣಾ ಆಯೋಗ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಬ್ರಿಟನ್ನ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್
ಡೇವಿಡ್ ಲ್ಯಾಮಿ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ. ಈ ವೇಳೆ ಜೈಶಂಕರ್ ಭಯೋತ್ಪಾದನೆ ವಿರುದ್ಧದ ಭಾರತದ ನಿಲುವನ್ನು ಪುನರುಚ್ಚಾರ ಮಾಡಿದ್ದಾರೆ. ನಾವು ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಝೀರೋ ಟಾಲರೆನ್ಸ್ ಅನ್ನ ಹೊಂದಿದ್ದೇವೆ. ನಮ್ಮ ಪಾರ್ಟ್ನರ್ಸ್ ಕೂಡ ಅದನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅತ್ತ ಭಯೋತ್ಪಾದನೆಗೆ ಸಪೋರ್ಟ್ ಕೊಡೋರು ಮತ್ತು ಭಯೋತ್ಪಾದನೆಯ ಸಂತ್ರಸ್ತರು ಇಬ್ಬರನ್ನ ಒಂದೇ ತಕ್ಕಡಿಗೆ ಹಾಕಿ ತೂಗೋದನ್ನ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನವನ್ನ ಒಂದೇ ತಕ್ಕಡಿಯಲ್ಲಿ ತೂಗಬಾರದು ಅನ್ನೋ ಮೆಸೇಜ್ ಇದು. ಅವರು ದಾಳಿಕೋರರು, ನಮ್ಮಲ್ಲಿ ಪಾಪ ಅಮಾಯಕರು ಪ್ರಾಣ ಕಳ್ಕೊಂಡಿರೋದು. ಸೊ ನಮ್ಮವರು ಇಲ್ಲಿ ಸಂತ್ರಸ್ತರು, ಭಾರತೀಯರು, ಉಗ್ರರಿಂದ ದಾಳಿ ಒಳಗಾದವರು, ಒಟ್ಟಿಗೆ ತೂಗಬೇಡಿ ಅಂತ ಹೇಳಿದ್ದಾರೆ. ಅಲ್ಲದೆ ಪಹಲ್ಗಾಮ್ ಉಗ್ರ ದಾಳಿಗೆ ಬ್ರಿಟನ್ ಭಾರತಕ್ಕೆ ಕೊಟ್ಟಂತ ಬೆಂಬಲ ಇದೆಯಲ್ಲ, ಆ ಟೈಮ್ನಲ್ಲಿ ಅದಕ್ಕೆ ಜೈಶಂಕರ್ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಸದ್ಯ ಜೂನ್ 9ರವರೆಗೆ ಭಾರತ ಪ್ರವಾಸದಲ್ಲಿರೋ ಡೇವಿಡ್ ಲ್ಯಾಮಿ ಜೈಶಂಕರ್ ಅನ್ನ ಮೀಟ್ ಮಾಡಿದಾಗ ಈ ಎಲ್ಲ ಮಾತುಕತೆಯಾಗಿದೆ. ಇನ್ನು ಡೇವಿಡ್ ಲ್ಯಾಮಿ PM ನರೇಂದ್ರ ಮೋದಿ ಅವರನ್ನ ಕೂಡ ಭೇಟಿಯಾಗಿ ಎರಡು ದೇಶಗಳ ದ್ವಿಪಕ್ಷೀಯ ಸಹಕಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಉತ್ತರಾಖಂಡ್ನ ಗುಪ್ತಕಾಶಿ ಅನ್ನೋ ಕಡೆ ಖಾಸಗಿ ಹೆಲಿಕಾಪ್ಟರ್ ಬಂದು ರೋಡ್ ಮೇಲೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿದೆ. ಈ ವೇಳೆ ಹೆಲಿಕಾಪ್ಟರ್ನ ಹಿಂಭಾಗ ರೋಡ್ ಪಕ್ಕದಲ್ಲಿ ನಿಂತಿದ್ದ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಹೆಲಿಕಾಪ್ಟರ್ ಪೈಲಟ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನು ಟೇಕ್ ಆಫ್ ಆದ ನಂತರ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡ ಕಾರಣ ಹೆಲಿಕಾಪ್ಟರ್ನ ರೋಡ್ ಮೇಲೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಗಿತ್ತು ಅಂತ ಗೊತ್ತಾಗಿದೆ. ಬಿಹಾರ ವಿಪಕ್ಷ ನಾಯಕ ತೇಜಸ್ವಿ ಯಾದವ್ ಕೂದಲೆಳೆ ಅಂತರದಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ. ಹೈ ಸ್ಪೀಡ್ ಟ್ರಕ್ ಒಂದು ಯಾದವರ ಬೆಂಗಾವಲು ವಾಹನಕ್ಕೆ ಒಂದು ಗುದ್ದಿರೋ ಘಟನೆ ಬಿಹಾರದ ವೈಶಾಲಿ ಜಿಲ್ಲೆಯಲ್ಲಿ ನಡೆದಿದೆ. ಪರಿಣಾಮ 3 ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಅಂದಹಾಗೆ ಟೀ ಬ್ರೇಕ್ ಆಗಿ ಯಾದವರ ಬೆಂಗಾವಲು ವಾಹನವನ್ನ ಪಾಟ್ನಾ ಮುಜಫರ್ಪುರ್ ಹೆದ್ದಾರಿ ಬಳಿ ನಿಲ್ಲಿಸಲಾಗಿತ್ತು. ಆಗ ಸ್ಪೀಡ್ ಆಗಿ ಬಂದ ಟ್ರಕ್ ನಿಯಂತ್ರಣ ತಪ್ಪಿ 2-3 ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ. ಯಾದವರಿಂದ ಜಸ್ಟ್ 5 ಫೀಟ್ ದೂರದಲ್ಲಿ ಈ ಘಟನೆಯಾಗಿದ್ದು ಬಚಾವಾಗಿದ್ದಾರೆ, ಜಸ್ಟ್ ಮಿಸ್ ಆಗಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಗುರುದಕ್ಷಿಣೆ ಕೊಟ್ಟಿದ್ದಾರೆ. ಮುಂಬೈನ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿಗೆ ICTಗೆ ಅವರು ಓದು ಬಂದಂತಹ ಈ ಸಂಸ್ಥೆಗೆ 151 ಕೋಟಿ ರೂಪಾಯಿ ಗುರುದಕ್ಷಿಣೆಯನ್ನ ಅನೌನ್ಸ್ ಮಾಡಿದ್ದಾರೆ. ICTಯಲ್ಲಿ ಪ್ರೊಫೆಸರ್ MM ಶರ್ಮಾ ಜೀವನ ಚರಿತ್ರೆ ಆಧಾರಿತ ಡಿವೈನ್ ಸೈಂಟಿಸ್ಟ್ ಹೆಸರಿನ ಈವೆಂಟ್ ಇಡಲಾಗಿತ್ತು. ಇದರಲ್ಲಿ ಪಾಲ್ಗೊಂಡಿದ್ದ ಅಂಬಾನಿ ಭಾರತದ ಕೆಮಿಕಲ್ ಇಂಡಸ್ಟ್ರಿ ಬೆಳವಣಿಗೆಗೆ MM ಶರ್ಮಾ ಕೊಡುಗೆ ತುಂಬಾ ದೊಡ್ಡದು ಅಂತ ಹೇಳಿದ್ದಾರೆ. ಅವ್ರನ್ನ ರಾಷ್ಟ್ರಗುರು ಅಂತ ಬಣ್ಣಿಸಿ ಈ ಘೋಷಣೆ ಮಾಡಿದ್ದಾರೆ. ಅಂದಹಾಗೆ ಮುಖೇಶ್ ಅಂಬಾನಿ 1970ರಲ್ಲಿ ಇದೇ ICTಯಲ್ಲಿ ತಮ್ಮ ಕೆಮಿಕಲ್ ಇಂಜಿನಿಯರಿಂಗ್ ಅನ್ನ ಮಾಡಿದ್ರು. ಏನೋ ಛತ್ತೀಸ್ಗಢದಲ್ಲಿ ಕಳೆದ 3 ದಿನಗಳಿಂದ ನಡೀತಾ ಇರೋ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ನಡೀತಿದೆ ಹಲವು ವರ್ಷಗಳಿಂದ. ಲಾಸ್ಟ್ 3 ಡೇಸಿಂದ ಹೊಸ ಒಂದು ಆಪರೇಷನ್ ನಡೀತಾ ಇತ್ತು. ಇದರಲ್ಲಿ 2 ಹೈ ರ್ಯಾಂಕಿಂಗ್ ನಕ್ಸಲ್ ಲೀಡರ್ ಸೇರಿ ಒಟ್ಟು 7 ನಕ್ಸಲರನ್ನ ಭದ್ರತಾ ಪಡೆಗಳು ಹೊಡೆದುರುಳಿಸಿದ್ದಾರೆ. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯ ಇಂದ್ರಾವತಿ ನ್ಯಾಷನಲ್ ಪಾರ್ಕ್ನ ದಟ್ಟ ಅರಣ್ಯ ಪ್ರದೇಶದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಈ ವೇಳೆ ಹತರಾದ ಟಾಪ್ ನಕ್ಸಲರನ್ನ ನರಸಿಂಹಚಲಂ ಅಲಿಯಾಸ್ ಸುಧಾಕರ್ ಮತ್ತು ಭಾಸ್ಕರ್ ರಾವ್ ಅಲಿಯಾಸ್ ಮೈಲಾರಪ್ಪು ಅದೆಲ್ಲು ಅಂತ ಗುರುತಿಸಲಾಗಿದೆ. ಇದರಲ್ಲಿ ನರಸಿಂಹನ್ ಛಲಂ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 40 ಲಕ್ಷ ರೂಪಾಯಿ ಮತ್ತು ಭಾಸ್ಕರ್ ರಾವ್ ಮಾಹಿತಿ ಕೊಟ್ಟವರಿಗೆ 45 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಲಾಗಿತ್ತು ಇವ್ರ ತಲೆ ಮೇಲೆ. ಈ ಕಾರ್ಯಾಚರಣೆ ವೇಳೆ ಬಂದೂಕು ಮತ್ತು ಮದ್ದುಗುಂಡುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಸದ್ಯ ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇತ್ತ ಮಹಾರಾಷ್ಟ್ರದ ಗಡ್ಚಿರೋಲಿಯಲ್ಲಿ 12 ನಕ್ಸಲರು ಅಲ್ಲಿನ CM ದೇವೇಂದ್ರ ಫಡ್ನವೀಸ್ ಮುಂದೆನೆ ಬಂದು ಶಸ್ತ್ರತ್ಯಾಗ ಮಾಡಿ ಶರಣಾಗಿದ್ದಾರೆ. ಚೀನಾ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಮೇಲೆ ನಿರ್ಬಂಧ ಹಾಕಿದ ನಂತರ ಭಾರತ ಇವುಗಳ ಪರಿಶೋಧನೆ ಮತ್ತು ಉತ್ಪಾದನೆಗೆ ಮುಂದಾಗಿತ್ತಲ್ಲ, ಇದ್ರ ಬಗ್ಗೆ ನಿಮಗೆ ನಾವು ಈ ಹಿಂದಿನ ಫುಲ್ ನ್ಯೂಸ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ನಾವು ವಿಶೇಷ ವರದಿ ಕೂಡ ಮಾಡಿದ್ವಿ. ಅದರ ಫಾಲೋಅಪ್ ಅನ್ನು ಫುಲ್ ನ್ಯೂಸ್ನಲ್ಲೂ ಕೂಡ ನಿಮಗೆ ನಾವು ನೀಡಿದ್ವಿ. ಕಂಟಿನ್ಯೂಸ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ, ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಬಗ್ಗೆ. ಇದರಿಂದ ಆಟೋಮೊಬೈಲ್ ಇಂಡಸ್ಟ್ರಿನ ಬಂದಾಗೋ ಆತಂಕದಲ್ಲಿದೆ, ವಿಶೇಷವಾಗಿ EV ಮ್ಯಾನುಫ್ಯಾಕ್ಚರಿಂಗ್. ಸೊ ಭಾರತ ಈಗ ಚೀನಾ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ ಹೇಳಿ ನಾವೇ ಮಾಡ್ಕೊಳ್ಳೋಣ, ಲೇಟ್ ಆದರೂ ಪರವಾಗಿಲ್ಲ, ಶುರು ಮಾಡೋಣ ಕೆಲಸ ಅಂತ ಮುಂದಾಗಿದೆ. ಭಾರತದ ಈ ಕಾರ್ಯಕ್ಕೆ ಈಗ ಸೆಂಟ್ರಲ್ ಏಷ್ಯನ್ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿದ್ದಾರೆ. ಇವರೆಲ್ಲ ಚೀನಾದಿಂದ ಒಂದಲ್ಲ ಒಂಥರದಲ್ಲಿ ಬೇಸರಗೊಂಡವರು. ಕಜಕಿಸ್ತಾನ್, ಕಿರ್ಗಿಸ್ತಾನ್, ತುರ್ಕಮೆನಿಸ್ತಾನ್, ಉಜ್ಬೇಕಿಸ್ತಾನ್ ರಾಷ್ಟ್ರಗಳು ಭಾರತಕ್ಕೆ ಸಪೋರ್ಟ್ ಮಾಡೋದಾಗಿ ಹೇಳಿದವೆ. ಶುಕ್ರವಾರ ದಿಲ್ಲಿಯಲ್ಲಿ ಭಾರತದೊಂದಿಗೆ ಈ ದೇಶಗಳು ಸಭೆ ನಡೆಸಿದ ಬೆನ್ನಲ್ಲೇ ಜಂಟಿ ಹೇಳಿಕೆ ಬಂದಿದೆ. ಅಂದಹಾಗೆ ಸೆಂಟ್ರಲ್ ಏಷ್ಯನ್ ಕಂಟ್ರಿ ಕಜಕಿಸ್ತಾನ್ ಬಳಿ ಒಂದರಲ್ಲೇನೆ 20 ಮಿಲಿಯನ್ ಟನ್ ಅಷ್ಟು ರೇರ್ ಅರ್ತ್ ಮೆಟಲ್ಸ್ ಇದೆ. ಉಳಿದ ರಾಷ್ಟ್ರಗಳ ಬಳಿ ಕೂಡ ದೊಡ್ಡ ನಿಕ್ಷೇಪ ಇದೆ. ಹೀಗಾಗಿ ಈ ದೇಶಗಳು ಭಾರತದೊಂದಿಗೆ ಕೈ ಜೋಡಿಸೋಕೆ ಮುಂದಾಗಿರೋದ್ರಿಂದ ಚೀನಾ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರೋಕೆ ಎಲ್ಲರಿಗೂ ಅನುಕೂಲ ಆಗ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.